ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ದ್ವಿತೀಯ PUC ಕನ್ನಡ ಎರಡನೇ ಕಿರು ಪರೀಕ್ಷೆ 2024-25ರಲ್ಲಿ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನೋಡುವ. ಸೊ ಖಂಡಿತವಾಗಿ ಒಂದು 30+ ಆಗಿರ್ತಕ್ಕಂಥ ಅಂಕಗಳನ್ನು ನಿಮಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಸೊ ಆಲ್ಮೋಸ್ಟ್ ಪ್ರಿಪ್ರೇಷನ್ ಮಾಡಿಕೊಡ್ರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಖಂಡಿತವಾಗಿ ಚೆಕ್ ಮಾಡಿಕೊಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇರೆ ಎಲ್ಲ ವಿಷಯದ ವಿಡಿಯೋಗಳ ಲಿಂಕ್ಗಳಿದ್ದಾವೆ, ಅವುಗಳನ್ನು ನೋಡಿ. ಸೊ ಮತ್ತು ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ 2 ಯೂಟ್ಯೂಬ್ ಚಾನಲ್ ಇದ್ದಾವೆ. ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದಿದೆ, ಇನ್ನೊಂದು SP ಕ್ರಿಯೇಷನ್ ಅಂತ 2 ಇದ್ದಾವೆ. ಓಕೆನಾ? ಆ 2 ವಿಡಿಯೋಗಳಲ್ಲಿ ಕೂಡ ಚಾನಲ್ಗಳಲ್ಲಿ ನಿಮಗೆ ವಿಡಿಯೋಗಳು ಲಭ್ಯವಾಗ್ತವೆ. ಖಂಡಿತವಾಗಿ ಎಲ್ಲ ವಿಷಯಗಳಲ್ಲಿ ನಿಮಗೆ ಕ್ವಶನ್ ಪೇಪರ್ಗಳನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಚೆನ್ನಾಗಿ ಓದ್ಕೊಂಡು ಒಳ್ಳೆ ಅಂಕಗಳನ್ನು ಪಡಿಬೇಕು. ಸೊ ಫಸ್ಟ್ ನೋಡೋಣ, 1 ಅಂಕದ ಪ್ರಶ್ನೆಗಳು. ಅದರಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳಗಳು, ಹೊಂದಿಸಿ ಬರೆಯಿರಿ ಈ ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಜೇನುನೊಣದ ಹೆದೆಗೆ ಹೂಬಾನ ಹೂಡಿದವನು ಯಾರು? ಬೇಟೆಗಾರ ಯಾರು? ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ? ಮಗು ಹುಟ್ಟಿದ್ದು ಎಲ್ಲಿ? ಕುಳಿತು ಕೆಮ್ಮುವ ಪ್ರಾಣಿ ಯಾವುದು? ಲಕ್ಷಧಾರಿಗಳ ಚದುರಂಗದಾಟ ಯಾವುದು? ಪರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ಸಿಲುಬೆಗೇರಿದವರು ಯಾರು? ಯಾರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಸಿಲುಬೆ ಏರಿದ್ದಾನೆ? ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಅಂತಕ್ಕಂಥದ್ದು ಇತ್ತು. ಇನ್ನು ಧನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಧನಿಗಳ ಹೆಸರೇನು? ಬೆಳ್ಳಿ ಲೋಟವನ್ನು ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು? ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು? ಧನಿಗಳ ದಾಂಪತ್ಯಕ್ಕೆ ಯಾವುದು ಮೂಕಸಾಕ್ಷಿಯಾಗಿತ್ತು? ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು? ವಿಜ್ಞಾನದ ಅಡಿಪಾಯ ಯಾವುದು? ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಇನ್ನು 2-3 ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆ. ಇಲ್ಲಿ ಪದ್ಯ ಇದೆ, ಗದ್ಯ ವಿಭಾಗದಿಂದ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀವಿ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಮಗು ಏನೇನು ಕಲಿಯಿತು? ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ? ಮಗು ಕಲಿತ ವಿದ್ಯೆಗಳು ಯಾವುವು? ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಕ್ರಿಸ್ಮಸ್ ಮನೆಗೆ ಏನನ್ನ ಹೊತ್ತು ತಂದಿದೆ? ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? ಮಳೆಗಾಲದಲ್ಲಿ ಹೊಳೆ ಹೇಗೆ ಕಿರಿಕಿರಿ ಎಬ್ಬಿಸುತ್ತದೆ? ಯಾವ ವಸ್ತುಗಳು ನೀರು ಪಾಲಾದವು? ಧನಿಯ ಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ? ಕಲಾಂ ಅವರ ಬದುಕಿನ ಮಂತ್ರ ಯಾವುದು? ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತಕ್ಕಂಥದ್ದು ಇದ್ದಾವೆ. ಇನ್ನು 5-6 ವಾಕ್ಯದಲ್ಲಿ ವಿಭಾಗದ ಪ್ರಶ್ನೆಗಳಿಗೆ ಹೋಗೋಣ. ಇದು ಕೂಡ ನಿಮ್ಗೆ ಇರ್ತಕ್ಕಂಥ ಗದ್ಯ ಮತ್ತು ಪದ್ಯ ಭಾಗದಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋಣ. ಮಾನವನ ಜೀವನದ ಸಾರ್ಥಕತೆ ಎಲ್ಲಿದೆ ಎಂದು ಕವಿ ಬೇಂದ್ರೆ ಹೇಳಿದ್ದಾರೆ? ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿರಿ. ಶಿಲುಬೆಗೇರಿದ ಜೇಸಸ್ನ ದೇಹ ಏನನ್ನು ಹೇಳುವಂತಿದೆ? ವಿವರಿಸಿರಿ. ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ? ವಿವರಿಸಿರಿ. ಧನಿ ಮತ್ತು ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿರಿ. ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ ಹೇಗೆ? ವಿವರಿಸಿರಿ. ತಾಯಿ, ತಂದೆ, ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ ಹೇಗೆ? ವಿವರಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಇನ್ನು ಮೋಸ್ಟ್ ನಿಮಗೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸಂದರ್ಭಗಳು. ಯಾಕಂದರೆ ಭಾಳಷ್ಟು ಸಂದರ್ಭಗಳು ಇರ್ತಾವೆ. ಅದರಲ್ಲಿನೂ ಕೂಡ ನಾವು ನಿಮಗೆ ಪರೀಕ್ಷೆಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭಗಳನ್ನು ಕೊಡ್ತಾ ಇದ್ದೀವಿ. ಸೊ ಇದು ಕೂಡ ನೀವು ಚೆನ್ನಾಗಿ ಏನು ಮಾಡ್ಕೊಳ್ಬೇಕು, ಓದ್ಕೊಂಡು ಹೋಗಲೇಬೇಕು. ಎಸ್, ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ, ತುಂಬಿರುವ ತನಕ ತುಂಬಿ ಕುಡಿಯಬೇಕು, ರಸ್ತೆ ದಾಟುವಾಗ ಎಚ್ಚರಿಕೆ, 100 ಜಾಹೀರಾತಿಗಳು ತಲೆಗೆ ತುರುಕಿದ್ದು ಅಂತ ಕೇಳಿದ್ದಾರೆ. ಇನ್ನು ಯಾತನೆಗೂ ನಲ್ವಾತನೆ ನುಡಿಯುವ ಮುಖಮುದ್ರೆ, ಬಂದೇ ಬರುತ್ತದೆ ದೈವಿ ರಾಜ್ಯ, ಈತನ ಈಜಿಗೆ ಮೀನುಗಳೇ ನಾಚಬೇಕು. ಧನಿಯವರು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬಿದ್ದುಂಟೆ? ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯೇ? ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳೋದು. ಎಲ್ಲ ಮಕ್ಕಳ ಕನಸು ಒಂದೇ ಅಂತಕ್ಕಂಥದ್ದು ಏನಿದಾವಪ್ಪ ಅಂತಂದ್ರೆ ಸಂದರ್ಭ ಸೂಚಿಸಿ ಬರೀತಕ್ಕಂಥ ಪ್ರಶ್ನೆಗಳು ಇದ್ದಾವೆ. ಇನ್ನು
ಗ್ರಾಮರ್ ಸೆಕ್ಷನ್ಗೆ ಹೋಗೋಣ. ವ್ಯಾಕರಣದಲ್ಲಿ ಸುಮಾರಾಗಿರ್ತಕ್ಕಂಥ ನೀವು ಇಂಪಾರ್ಟೆಂಟ್ಗಳನ್ನು ಕವರ್ ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ನಿಷೇಧಾರ್ಥಕ ಪದಗಳು, ಅನ್ಯ ದೇಶೀಯ ಪದಗಳು, ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸೋದು, ಕಾಲಸೂಚಕಗಳನ್ನು ಗುರುತಿಸೋದು, ತತ್ಸಮ ತದ್ಭವಗಳು, ಆಮೇಲೆ ಪದಗಳ ಅರ್ಥ, ನಾನಾರ್ಥಕಗಳು, ಇಷ್ಟು ವಿಭಾಗದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 5ರಲ್ಲೂ ಕೂಡ ನಿಮಗೆ ಖಂಡಿತವಾಗಿ 2-3 ಆದರೂ ಬಂದೇ ಬರ್ತವೆ. ನಿಷೇಧಾರ್ಥಕ, ಅನ್ಯ ದೇಶ ಪದ, ವಿಭಕ್ತಿ ಪ್ರತ್ಯಯ ಗುರುತಿಸೋದು, ಕಾಲಸೂಚಕ ಗುರುತಿಸೋದು, ತತ್ಸಮ ತದ್ಭವಗಳನ್ನು ಬರೀತಕ್ಕಂಥ ವಿಭಾಗ. ಇನ್ನು ಕೆಲವು ಕಡೆ ಏನು ಮಾಡ್ಬೋದು ಅಂದರೆ ನಿಮಗೆ ವೈಯಕ್ತಿಕ ತಂದೆ ಅಥವಾ ತಾಯಿ, ಗೆಳೆಯ ಗೆಳತಿ, ಸಹೋದರ ಸಹೋದರಿಗೆ ಬರೀತಕ್ಕಂಥ ಪತ್ರ ಬರ್ಬೋದು, ಅಥವಾ ಕಾಲೇಜಿಗೆ ಕಚೇರಿಗಳಿಗೆ ಬರೀತಕ್ಕಂಥ ಮನವಿ ಪತ್ರಗಳ ಮೇಲೇನೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ. ಸೊ ಜೊತೆಗೆ ನಿಬಂಧಗಳನ್ನು ಕೂಡ ನೋಡ್ಕೊಂಡೋಗಿ ಗ್ರಂಥಾಲಯಗಳ ಮಹತ್ವ, ಕ್ರೀಡೆಗಳ ಮಹತ್ವ, ಹವ್ಯಾಸಗಳು, ಮೂಢನಂಬಿಕೆಗಳು, ಓಕೆನಾ, ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ವಿಚಾರ ಪ್ರಧಾನವಾಗಿರ್ತಕ್ಕಂಥ ಪ್ರಬಂಧಗಳು ಕೂಡ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಇಷ್ಟು ನೋಡ್ಕೊಂಡು ಹೋಗಿದ್ರೆ ಸಾಕು, ಖಂಡಿತವಾಗಿ ನಿಮಗೆ 30+ ಆಗಿರ್ತಕ್ಕಂಥ ಅಂಕಗಳನ್ನು ಬರ್ತಕ್ಕಂಥ ಚಾನ್ಸಸ್ ಇದಾವೆ. ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಿಸ್ಟ್ರಿ, ಇಂಗ್ಲೀಷ್,